ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ನಟ ದರ್ಶನ್ ಅವರು ಸಲ್ಲಿಸಿರುವಂತಹ ಬೇಲ್ ಅರ್ಜಿಯ ವಿಚಾರಣೆ ಆರಂಭ ಆಗಿದೆ ಸುಪ್ರೀಂ ಕೋರ್ಟ್ನಲ್ಲಿ. ನಟ ದರ್ಶನ್ ಜಾಮೀನು ಭವಿಷ್ಯ ಇರುವಂಥದ್ದು. ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಅರ್ಜಿಯ ವಿಚಾರಣೆ ಇದೀಗ ಆರಂಭವಾಗಿದೆ ಅಂತ ಹೇಳಿ ಮಾಹಿತಿ ಸಿಗ್ತಾ ಇರುವಂಥದ್ದು. ದರ್ಶನ್ ಪರ ಹಿರಿಯ ವಕೀಲ ಮುಕುಲ್ ರೋಹಟಗಿ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಪೊಲೀಸರು ಅಫಿಡವಿಟ್ ಮೂಲಕ ಒಂದು ವರದಿಯನ್ನು ಸಲ್ಲಿಸಿದ್ರು. ಆ ವರದಿಯ ಆಧಾರದಲ್ಲಿ ಇವತ್ತು ವಿಚಾರಣೆ ನಡೆಯುತ್ತೆ ಸುಪ್ರೀಂ ಕೋರ್ಟ್ನಲ್ಲಿ. ಅದರ ವಿಚಾರಣೆ ಈಗ ಆರಂಭ ಆಗಿರುವಂಥದ್ದು. ದರ್ಶನ್ ಅವರು ಹಲವು ಕಾರಣಗಳನ್ನು ನೀಡಿ ತಮಗೆ ಸಹ ಕೈದಿಗಳಿಂದ ತೊಂದರೆಯಾಗ್ತಾ ಇದೆ, ಕೋರ್ಟ್ ಸೂಚನೆಯಂತೆ ಯಾವುದೇ ಸವಲತ್ತುಗಳು ಸರಿಯಾಗಿ ಸಿಗ್ತಾ ಇಲ್ಲ, ನನ್ನನ್ನು ಪ್ರತ್ಯೇಕವಾಗಿ ಕ್ವಾರಂಟೈನ್ ಸೆಲ್ನಲ್ಲಿ ಇಡಲಾಗಿರುವಂಥದ್ದು, ನಿಯಮಬಾಹಿರವಾಗಿ ನನ್ನನ್ನು ಇಟ್ಟಿದ್ದಾರೆ, ನನಗೆ ತೊಂದರೆಗಳಾಗ್ತಾ ಇದೆ, ಜಾಮೀನು ಬೇಕು ಅಂತ ಹೇಳಿ ಕೋರಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು ನಟ ದರ್ಶನ್ ಅವರು. ಅದರ ವಿಚಾರಣೆ ಸದ್ಯ ದ್ವಿಸದಸ್ಯ ಪೀಠದಲ್ಲಿ ನಡೀತಾ ಇರುವಂಥದ್ದು. ಮುಕುಲ್ ರೋಹತ್ಗಿ ಅವರು ಹಿರಿಯ ವಕೀಲರು, ಅವರು ಸದ್ಯ ದರ್ಶನ್ ಪುರ ವಾದವನ್ನು ಮಂಡಿಸ್ತಾ ಇರುವಂಥದ್ದು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹ ದರ್ಶನ್ ಅವರು ಹಲವು ಕಾರಣಗಳನ್ನು ನೀಡಿ ಬೇಲ್ಗಾಗಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಶೀಘ್ರದಲ್ಲೇ ಅವರಿಗೆ ಜಾಮೀನು ಸಿಗಬಹುದು, ಮಧ್ಯಂತರ ಜಾಮೀನು ಅನ್ನುವ ನಿರೀಕ್ಷೆಗಳು ಇರುವಂಥದ್ದು. ಇನ್ನು ದರ್ಶನ್ ಬೇಲ್ ಅರ್ಜಿಗೆ ಸದ್ಯ ಜೈಲು ಅಧಿಕಾರಿಗಳು ಕೂಡ ಕೌಂಟರ್ ಅಫಿಡವಿಟನ್ನು ಈಗಾಗಲೇ ಸಲ್ಲಿಕೆ ಮಾಡಿದ್ದಾರೆ. ಅದರ ಮೇಲೆ ಏನು ನಡೀತಾ ಇದೆ, ದರ್ಶನ್ ಜೈಲಿನಲ್ಲಿ ಕನಿಷ್ಠ ಮೂಲ ಸವಲತ್ತುಗಳನ್ನು ನೀಡಿಲ್ಲ ಅಂಥೇಳಿ ವಾದವನ್ನು ಮಂಡಿಸ್ತಾ ಇರುವಂಥದ್ದು. ನಿಮಗೆ ಎಲ್ಲ ಕನಿಷ್ಠ ಸವಲತ್ತನ್ನು ನೀಡಲಾಗಿದೆ ಅಂಥೇಳಿ ಜಡ್ಜ್ ಹೇಳ್ತಾರೆ. ಪ್ರಮಾಣ ಪತ್ರದಲ್ಲಿ ಅಧಿಕಾರಿಗಳು ಇದರ ಬಗ್ಗೆ ಹೇಳಿಕೆಯನ್ನು ನೀಡಿದ್ದಾರೆ ಅಂಥೇಳಿ. ಇನ್ನು ಮುಕುಲ್ ರೋಹಟ್ಗಿ ಅವರು ಜುಲೈಗೆ ದಿನಾಂಕವನ್ನು ನಿಗದಿಪಡಿಸಿ ಅಂಥೇಳಿ ವಾದವನ್ನು ಮಂಡಿಸ್ತಾ ಇದ್ದಾರೆ. ನಾವು ಇನ್ನೂ ಸ್ವಲ್ಪ ದಿನ ಕಾದು ನೋಡೋಣ ಅಂಥೇಳಿ ಜಡ್ಜ್ ಪರ್ದಿವಾಲಾ ಅವರು ಹೇಳಿದಂತಹ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ಜುಲೈಗೆ ದಿನಾಂಕವನ್ನು ನಿಗದಿಪಡಿಸಿ ಅಂತೇಳಿ ರೋಹಟ್ಗಿ ಅವರು ಕೇಳಿರುವಂಥದ್ದು. ಇನ್ನು ಕ್ವಾರಂಟೈನ್ ಸೆಲ್ನಲ್ಲೇ ಇಡಲಾಗಿದೆ ಅನ್ನೋದನ್ನು ಕೂಡ ಇಲ್ಲಿ ಉಲ್ಲೇಖವನ್ನು ಮಾಡ್ತಾರೆ ಮುಕುಲ್ ರೋಹಟ್ಗಿ ಅವರು. ಜೈಲ್ ನಿಯಮದಂತೆ ಸವಲತ್ತನ್ನು ಕೊಡಲಾಗ್ತಿದೆಯಲ್ಲ ಅಂಥೇಳಿ ನ್ಯಾಯಮೂರ್ತಿಗಳು ಪ್ರಶ್ನಿಸ್ತಾರೆ. ಕ್ವಾರಂಟೈನ್ ಸೆಲ್ನಲ್ಲಿ ಯಾಕೆ ಇಡಲಾಗಿದೆ ಅಂತ ಕೂಡ ಇದೇ ಸಂದರ್ಭದಲ್ಲಿ ಅವರು ಪ್ರಶ್ನೆಯನ್ನು ಮಾಡಿರುವಂಥದ್ದು. ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸದ್ಯ ದರ್ಶನ್ ಅವರು ಸಲ್ಲಿಸಿರುವ ಜಾಮೀನು ಅರ್ಜಿಯ ವಿಚಾರಣೆ ನಡೀತಾ ಇರುವಂಥದ್ದು. ನ್ಯಾಯಮೂರ್ತಿ JB ಪರ್ದಿವಾಲಾ ಮತ್ತು ನ್ಯಾಯಮೂರ್ತಿ ವಿಜಯ್ ಬಿಷ್ಣೋಯಿ ಅವರ ಪೀಠದಲ್ಲಿ ನಡೀತಾ ಇದೆ. 3ನೇ ಪ್ರಕರಣವಾಗಿ ಲಿಸ್ಟ್ ಆಗಿತ್ತು. ಇದು ಸದ್ಯ ವಿಚಾರಣೆ ಆರಂಭ ಆಗಿರುವಂಥದ್ದು. ದರ್ಶನ್ ಪರ ಹಿರಿಯ ವಕೀಲರಾದಂತಹ ಮುಕುಲ್ ರೋಹಟ್ಗಿ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಹೈಕೋರ್ಟ್ ಕೊಟ್ಟಿದ್ದ ಜಾಮೀನನ್ನು ಸುಪ್ರೀಂ ಕೋರ್ಟ್ ಈ ಹಿಂದೆ ರದ್ದುಪಡಿಸಿತ್ತು. ಕಳೆದ ಆಗಸ್ಟ್ ತಿಂಗಳಲ್ಲಿ ಈ ಜಾಮೀನನ್ನು ರದ್ದುಪಡಿಸಲಾಗಿತ್ತು. 272 ಸಾಕ್ಷಿಗಳಲ್ಲಿ ಕೇವಲ 10 ಸಾಕ್ಷಿಗಳ ವಿಚಾರಣೆಯನ್ನು ಮಾಡಿದ್ದಾರೆ. ಇನ್ನೂ 150 ಸಾಕ್ಷಿಗಳ ವಿಚಾರಣೆ ಮಾಡ್ತೀವಿ ಅಂತ ಹೇಳಿ ಪ್ರಾಸಿಕ್ಯೂಷನ್ ಈಗಾಗಲೇ ಹೇಳಿದೆ. ಜೈಲಿನಲ್ಲಿ ಕನಿಷ್ಠ ಸವಲತ್ತನ್ನು ಕೂಡ ಕೊಟ್ಟಿಲ್ಲ. ಇಲ್ಲಿವರೆಗೂ ಮಾಡಿರೋದು ಬರೀ 10 ಸಾಕ್ಷಿಗಳ ವಿಚಾರಣೆ. ಬಾಕಿ ಸಾಕ್ಷಿಗಳ ವಿಚಾರಣೆ ಮಾಡೋಷ್ಟೊತ್ತಿಗೆ ಇನ್ನೂ ಎಷ್ಟು ಸಮಯ ಬೇಕು? ನಮ್ಮ ಕಕ್ಷಿದಾರರಿಗೆ ಮೂಲ ಸವಲತ್ತುಗಳನ್ನೇ ಕೊಡಲಾಗಿಲ್ಲ, ಅಲ್ಲಿ ಜೈಲಿನಲ್ಲಿ ಕನಿಷ್ಠ ಸವಲತ್ತುಗಳನ್ನು ಕೊಟ್ಟಿಲ್ಲ ಅಂತ ಮುಕುಲ್ ರೋಹಟ್ಗಿ ಅವರು ವಾದ ಮಾಡ್ತಾರೆ. ಆ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ಹೇಳ್ತಾರೆ, ನಿಮಗೆ ಎಲ್ಲ ಕನಿಷ್ಠ ಸವಲತ್ತುಗಳನ್ನು ಕೊಡಲಾಗಿದೆ ಅಂಥೇಳಿ ಪ್ರಮಾಣ ಪತ್ರದಲ್ಲಿ ಅಧಿಕಾರಿಗಳು ಹೇಳಿಕೆಯನ್ನು ನೀಡಿದ್ದಾರೆ ಅಂಥೇಳಿ. ಆಗ ಮತ್ತೆ ಮುಕುಲ್ ರೋಹಟ್ಗಿ ಅವರು ಹೇಳ್ತಾರೆ, ಬೇರೆ ಕೈದಿಗಳಿಗೆ ಕುಟುಂಬದೊಂದಿಗೆ ಮಾತನಾಡೋದಕ್ಕೆ ಅವಕಾಶವನ್ನು ನೀಡಿದ್ದಾರೆ. 70 ಬಾರಿ ನಮ್ಮ ಕಕ್ಷಿದಾರರ ಕುಟುಂಬದವರು ಭೇಟಿಗೆ ಅವಕಾಶ ನೀಡಿದ್ದೇವೆ ಅಂತೇಳಿ ಹೇಳ್ತಾ ಇದ್ದಾರೆ. ಆದರೆ ಮಾತನಾಡುವಾಗ ಪೊಲೀಸರು ಜೊತೆಗಿರ್ತಾರೆ. ಈ ಥರದಲ್ಲಿ ಅವಕಾಶವನ್ನು ಕೊಟ್ಟರೆ ನಮ್ಮ ಕಕ್ಷಿದಾರರಿಗೆ ಅಲ್ಲಿ ಪ್ರೈವಸಿ ಏನಕ್ಕೆ ಕೊಟ್ಟಂಗಾಯಿತು ಅನ್ನೋದು ಮುಕುಲ್ ರೋಹಟ್ಗಿ ಅವರ ವಾದ. ನಾವು ಇನ್ನೂ ಸ್ವಲ್ಪ ದಿನ ಕಾದು ನೋಡೋಣ ಅಂತ ಈ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳಾದಂತಹ ಪರ್ದಿವಾಲಾ ಅವರು ಹೇಳ್ತಾರೆ. ಆಗ ರೋಹಟ್ಗಿ ಅವರು ಕೇಳ್ಕೊಳ್ಳುವಂಥದ್ದು, ಜುಲೈಗೆ ದಿನಾಂಕವನ್ನು ನಿಗದಿಪಡಿಸಿಕೊಡಿ ಅಂಥೇಳಿ. ಆಗ ಮತ್ತೆ ಕಂಟಿನ್ಯೂ ಮಾಡ್ತಾರೆ ಮುಕುಲ್ ರೋಹಟ್ಗಿ ಅವರು, ಇನ್ನೂ ಕೂಡ ನಮ್ಮ ಕಕ್ಷಿದಾರರಾದಂತಹ ದರ್ಶನ್ ಅವರನ್ನು ಕ್ವಾರಂಟೈನ್ನಲ್ಲೇ ಇಡಲಾಗಿದೆ ಅಂಥೇಳಿ. ಆಗ ಮತ್ತೆ ನ್ಯಾಯಮೂರ್ತಿಗಳು ಹೇಳ್ತಾರೆ, ಜೈಲು ನಿಯಮದಂತೆ ಸವಲತ್ತುಗಳನ್ನು ನೀಡಲಾಗ್ತಾ ಇದೆ ಅಂತ ಹೇಳಿಬಿಟ್ಟು ಕ್ವಾರಂಟೈನ್ ಸೆಲ್ನಲ್ಲಿ ಯಾಕೆ ಇಟ್ಟಿದ್ದಾರೆ ಅನ್ನೋದನ್ನು ಪ್ರಶ್ನೆ ಮಾಡ್ತಾರೆ. ಹಾಗೆ ಸಾಕ್ಷಿಗಳ ವಿಚಾರಣೆ ವಿಳಂಬದ ಬಗ್ಗೆ ಕೂಡ ಅಲ್ಲಿ ರೋಹಟ್ಗಿ ಅವರು ಪ್ರಸ್ತಾಪಿಸಿರೋದ್ರಿಂದ ಸಾಕ್ಷಿಗಳ ವಿಚಾರಣೆಗೆ ವಿಳಂಬ ಆಗ್ತಾ ಇರೋದು ಯಾಕೆ ಅಂತ ಕೂಡ ಪ್ರಶ್ನೆಯನ್ನು ಮಾಡ್ತಾರೆ ನ್ಯಾಯಮೂರ್ತಿಗಳು. ಮುಖ್ಯವಾದ 60 ಸಾಕ್ಷಿಗಳನ್ನು ಇನ್ನು 1 ವರ್ಷದೊಳಗೆ ವಿಚಾರಣೆ ಮುಗಿಸ್ತೇವೆ ಅಂಥೇಳಿ ಆ ಸಂದರ್ಭದಲ್ಲಿ ಪ್ರಾಸಿಕ್ಯೂಷನ್ ಪರ ಹಿರಿಯ ವಕೀಲರಾದಂತಹ ಸಿದ್ಧಾರ್ಥ್ ಲೂತ್ರಾ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಹಾಗಿದ್ರೆ ನಿಮಗೆ 1 ವರ್ಷ ಸಮಯವನ್ನು ಕೊಡ್ತೇವೆ ಅಂತ ಹೇಳಿ ನ್ಯಾಯಮೂರ್ತಿಗಳು ಹೇಳ್ತಾರೆ. ಅಷ್ಟರಲ್ಲಿ
ಸಾಕ್ಷಿಗಳ ವಿಚಾರಣೆ ಮುಗಿಸಬಹುದಲ್ವೇ ಅಂತ ಕೂಡ ಕೇಳಿದ್ದಾರೆ ನ್ಯಾಯಮೂರ್ತಿ ಪರ್ದಿವಾಲಾ ಅವರು. ಪ್ರತ್ಯಕ್ಷ ಸಾಕ್ಷಿಗಳ ವಿಚಾರಣೆಯನ್ನು ಮುಗಿಸಿ ಅಂತ ನಾವು ಕೇಳಿದ್ದೇವೆ, ಆದರೆ ಮುಖ್ಯ ಸಾಕ್ಷಿಗಳ ವಿಚಾರಣೆಯನ್ನೇ ಇನ್ನೂ ಮುಗಿಸಿಲ್ಲ ಅಂಥೇಳಿ ರೋಹಟಗಿ ಅವರು ಆ ಸಂದರ್ಭದಲ್ಲಿ ಮತ್ತೆ ವಿಚಾರವನ್ನು ಮಂಡಿಸುವಂಥದ್ದು. ನೀವು ಸಾಕ್ಷಿಗಳ ವಿಚಾರದಲ್ಲಿ ಏನು ಮಾಡಿದ್ದೀರಾ ಹೇಳೋದಿಲ್ಲ, ಹೇಳಿದ್ರೆ ನಿಮ್ಮ ಜಾಮೀನು ಅರ್ಜಿಯೇ ವಜಾಗೊಳ್ಳಬಹುದು ಅಂಥೇಳಿ ಸಿದ್ಧಾರ್ಥ ಲೂಥ್ರಾ ಅವರು ಕೌಂಟರನ್ನು ಕೊಡ್ತಾರೆ ಮುಕುಲ್ ರೋಹಟಗಿ ಅವರಿಗೆ. ಅಂದರೆ ಸಾಕ್ಷಿಗಳ ವಿಚಾರಣೆಯೇ ಮುಗಿಸಿಲ್ಲ ಇವರು ಇನ್ನೂ ಪ್ರಮುಖ ಸಾಕ್ಷಿಗಳದ್ದು ಅಂಥೇಳಿ ಹೇಳಿದಂತಹ ಸಂದರ್ಭದಲ್ಲಿ ರೋಹಟಗಿ ಅವರು, ನೀವು ಸಾಕ್ಷಿಗಳ ವಿಚಾರದಲ್ಲಿ ಏನು ಮಾಡಿದ್ದೀರಾ ಅನ್ನೋದು ಗೊತ್ತಿದೆ ಸ್ವಾಮಿ, ಆದರೆ ಅದನ್ನು ನಾವಿಲ್ಲಿ ಹೇಳ್ತಾ ಇಲ್ಲ, ಅದನ್ನು ಒಂದು ವೇಳೆ ಏನಾದರೂ ನಾವು ಹೇಳಿದ್ರೆ ನಿಮ್ಮ ಜಾಮೀನು ಅರ್ಜಿನೇ ವಜಾ ಆಗೋಗತ್ತೆ ಅಂಥೇಳಿ ಕೌಂಟರ್ ಕೊಡುವಂಥದ್ದು ಸಿದ್ಧಾರ್ಥ ಲೂಥ್ರಾ ಅವರು. ಈಗ ಸದ್ಯ ಮಾಹಿತಿಯ ಪ್ರಕಾರ ಸುಪ್ರೀಂ ಕೋರ್ಟ್ ನ್ಯಾಯಪೀಠದಲ್ಲಿ ಆದೇಶವನ್ನು ಬರೆಸಲಾಗ್ತಾ ಇದೆ. ಇನ್ನೂ 1 ವರ್ಷ ದರ್ಶನ್ಗೆ ಜಾಮೀನು ಭಾಗ್ಯ ಸಿಗೋದಿಲ್ವಾ ಹಾಗಿದ್ರೆ ಅನ್ನುವ ಪ್ರಶ್ನೆ ಮೂಡ್ತಾ ಇರುವಂಥದ್ದು. ಯಾಕೆ ಅಂದರೆ ಸಿದ್ಧಾರ್ಥ ಲೂಥ್ರಾ, ಪ್ರಾಸಿಕ್ಯೂಷನ್ ಪರ ಹಿರಿಯ ವಕೀಲರು ಸಿದ್ಧಾರ್ಥ ಲೂಥ್ರಾ, ನಾವು 1 ವರ್ಷದಲ್ಲಿ ಎಲ್ಲ ಸಾಕ್ಷಿಗಳ ವಿಚಾರಣೆಯನ್ನು ಮುಗಿಸ್ತೇವೆ ಅಂತೇಳಿ ಅಲ್ಲಿ ಹೇಳಿರೋದ್ರಿಂದ, ಹಾಗೆ ನ್ಯಾಯಮೂರ್ತಿಗಳು ಕೂಡ 1 ವರ್ಷ ಸಮಯಾವಕಾಶವನ್ನು ನಿಮಗೆ ಕೊಡ್ತೇವೆ, ಹಾಗಿದ್ರೆ ನೀವು 1 ವರ್ಷದಲ್ಲಿ ಎಲ್ಲ ಮುಗಿಸ್ತೀರಲ್ವಾ ಅಂತೇಳಿ ಕೇಳಿರೋದ್ರಿಂದ ಈಗ ದರ್ಶನ್ ಅವರಿಗೆ ಮತ್ತೆ ಢವಢವ ಶುರುವಾಗಿರುವಂಥದ್ದು. ಇನ್ನೊಂದು ವರ್ಷಗಳ ಕಾಲ ಅವರಿಗೆ ಜಾಮೀನು ಸಿಗೋದಿಲ್ವಾ ಅನ್ನುವ ಪ್ರಶ್ನೆ ಕೂಡ ಮೂಡಿರುವಂಥದ್ದು. ಸದ್ಯ ಸುಪ್ರೀಂ ಕೋರ್ಟ್ ನ್ಯಾಯಪೀಠದಲ್ಲಿ, ದ್ವಿಸದಸ್ಯ ಪೀಠದಲ್ಲಿ ನ್ಯಾಯಮೂರ್ತಿಗಳು ಆದೇಶವನ್ನು ಬರೆಸ್ತಾ ಇದ್ದಾರೆ. ಆ ಆದೇಶ ಏನಾಗಿರುತ್ತೆ ಅನ್ನೋದು ಸದ್ಯದ ಪ್ರಶ್ನೆ. ಈಗಿರುವ ಮಾಹಿತಿಯ ಪ್ರಕಾರ ಇನ್ನೊಂದು ವರ್ಷ ದರ್ಶನ್ಗೆ ಜಾಮೀನು ಭಾಗ್ಯ ಇಲ್ವಾ ಅನ್ನುವ ಪ್ರಶ್ನೆ ಮೂಡ್ತಾ ಇರುವಂಥದ್ದು. 1 ವರ್ಷ ದರ್ಶನ್ಗೆ ಜಾಮೀನು ಭಾಗ್ಯ ಇಲ್ಲ ಅನ್ನುವ ಮಾಹಿತಿಯೇ ಈಗ ಸಿಗ್ತಾ ಇದೆ. 1 ವರ್ಷ ವಿಚಾರಣೆಗೆ ಏನು ಸಮಯಾವಕಾಶವನ್ನು ಸಿದ್ಧಾರ್ಥ ಲೂಥ್ರಾ ಅವರು ಕೋರಿದ್ರು, ಅಲ್ಲಿ ಪ್ರಾಸಿಕ್ಯೂಷನ್ ಪರ ಹಿರಿಯ ವಕೀಲರಾಗಿರುವಂತಹ ಸಿದ್ಧಾರ್ಥ ಲೂಥ್ರಾ ಸಾಕ್ಷಿಗಳ ವಿಚಾರಣೆಯ ಬಗ್ಗೆ 57ನೇ CCH ಕೋರ್ಟ್ ಕೂಡ ವರದಿಯನ್ನು ಕೊಟ್ಟಿದೆ. ದರ್ಶನ್ಗೆ ಸದ್ಯಕ್ಕೆ ಜಾಮೀನು ಭಾಗ್ಯ ಇಲ್ಲ ಅನ್ನೋದು ಈಗ ಸಿಗ್ತಾ ಇರುವಂತಹ ಮಾಹಿತಿ. ಇದರ ಬಗ್ಗೆ ಆದೇಶವನ್ನು ಸುಪ್ರೀಂ ಕೋರ್ಟ್ ನ್ಯಾಯಪೀಠ, ನ್ಯಾಯಮೂರ್ತಿಗಳು ಅಲ್ಲಿ ಆದೇಶವನ್ನು ಬರೆಸ್ತಾ ಇರುವಂಥದ್ದು. ದರ್ಶನ್ ಅವರಿಗೆ ಸದ್ಯಕ್ಕೆ ಜಾಮೀನು ಭಾಗ್ಯ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಸ್ಪಷ್ಟ ಆದೇಶ ಕೆಲವೇ ಕ್ಷಣಗಳಲ್ಲಿ ಹೊರಬೀಳುತ್ತೆ. ಏಕೆಂದರೆ ಇಲ್ಲಿ ಕೋರ್ಟ್ ಕೂಡ ಹಲವು ವಿಚಾರಗಳನ್ನು ಪ್ರಸ್ತಾವ. ನವೆಂಬರ್ 3ರಂದು ದೋಷಾರೋಪವನ್ನು ಹೊರಿಸಲಾಗಿದೆ. 7 ತಿಂಗಳಿನಲ್ಲಿ ಕೇವಲ 10 ಸಾಕ್ಷಿಗಳ ವಿಚಾರಣೆಯನ್ನು ನಡೆಸಲಾಗಿದೆ ಅನ್ನೋದು ದರ್ಶನ್ ಅವರ ವಾದ. ಅಂದರೆ ದರ್ಶನ್ ಪರ ವಕೀಲರು ಮಂಡಿಸಿರುವಂತಹ ವಾದ. ಇದಕ್ಕೆ ಕೌಂಟರ್ ಕೂಡ ಪೊಲೀಸರು ಕೊಟ್ಟಿರುವಂಥದ್ದು. ಈಗ ಸಿದ್ಧಾರ್ಥ ಲೂಥ್ರಾ ಅವರು ಕೂಡ ಇನ್ನೊಂದು ವರ್ಷದಲ್ಲಿ ನಾವು ಎಲ್ಲ ಸಾಕ್ಷಿಗಳ ವಿಚಾರಣೆಯನ್ನು ಮುಗಿಸ್ತೇವೆ ಅಂತ ಹೇಳಿರುವಂಥದ್ದು. ಈ ಹಿನ್ನೆಲೆಯಲ್ಲಿ 1 ವರ್ಷ ಸಮಯ ಕೊಟ್ಟರೆ ಸಾಕಾಗತ್ತಾ? ನಿಮಗೆ ಆಗಿದ್ದರೆ ಕೊಡ್ತೀವಿ ನಾವು, ಅಷ್ಟರಲ್ಲಿ ಸಾಕ್ಷಿಗಳ ವಿಚಾರಣೆಯನ್ನು ನೀವು ಮುಗಿಸಬಹುದಲ್ವಾ ಅಂಥೇಳಿ ಕೋರ್ಟ್ ಕೇಳಿದೆ. ಹೀಗಾಗಿ ಬಹುತೇಕ ದರ್ಶನ್ ಅವರಿಗೆ ಸದ್ಯಕ್ಕಂತರೂ ಜಾಮೀನು ಭಾಗ್ಯ ಇಲ್ಲ. ಬಹುಶಃ ಇನ್ನೊಂದು ವರ್ಷದವರೆಗೂ ಸಿಗತ್ತೆ ಅನ್ನೋ ಗ್ಯಾರಂಟಿ ಕೂಡ ಸದ್ಯಕ್ಕೆ ಇಲ್ಲ. ಆದೇಶವನ್ನು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಬರೆಸ್ತಾ ಇದ್ದಾರೆ. ದ್ವಿಸದಸ್ಯ ಪೀಠದಲ್ಲಿ ನಡೀತಾ ಇರುವಂತಹ ಅರ್ಜಿ ವಿಚಾರಣೆ, ನ್ಯಾಯಮೂರ್ತಿಗಳು ಆದೇಶವನ್ನು ಬರೆಸ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಆದೇಶ ಹೊರಬೀಳುವ ನಿರೀಕ್ಷೆ ಇರುವಂಥದ್ದು. ಆ ಆದೇಶದ ಮೇಲೆಯೇ ದರ್ಶನ್ ಅವರ ಭವಿಷ್ಯ ನಿರ್ಧಾರ ಆಗತ್ತೆ. ಬಹುತೇಕ ಜಾಮೀನು ಭಾಗ್ಯ ಇರೋದಿಲ್ಲ ಅನ್ನೋದು ಸದ್ಯಕ್ಕಿರುವ ಮಾಹಿತಿ. ಈ ಹಿಂದೆಯೇ ಹೈಕೋರ್ಟ್ ದರ್ಶನ್ ಅವರಿಗೆ ಜಾಮೀನನ್ನು ಕೊಟ್ಟಿರುತ್ತೆ. ಅವರು ಆರೋಗ್ಯ ಸಮಸ್ಯೆ ಹಾಗೆ ಫಿಲಮ್ ಶೂಟಿಂಗಿನ ಕಾರಣಗಳನ್ನೆಲ್ಲ ಕೊಟ್ಟಿದ್ದರು. ಆ ಸಂದರ್ಭದಲ್ಲಿ ಜಾಮೀನು ಕೊಟ್ಟಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿ ಜಾಮೀನನ್ನು ರದ್ದುಪಡಿಸಿದ ನಂತರ ಮತ್ತೊಮ್ಮೆ ದರ್ಶನ್ ಅವರು ಜೈಲಿಗೆ ಹೋಗಿದ್ದಂಥದ್ದು, ಜೈಲು ಪಾಲಾಗಿದ್ದಂಥದ್ದು. ಪ್ರಾಸಿಕ್ಯೂಷನ್ 60 ಪ್ರಮುಖ ಸಾಕ್ಷಿಗಳ ವಿಚಾರಣೆಯನ್ನು ನಡೆಸಲಿದೆ. ಇವರು ಕೊಲೆ ಕೇಸಿನ ಪ್ರಮುಖ ಸಾಕ್ಷಿಗಳಾಗಿದ್ದಾರೆ. ಇದು ಸಿದ್ಧಾರ್ಥ ಲೂಥ್ರಾ ಅವರು ವಾದವನ್ನು ಮಂಡಿಸ್ತಾ ಇರುವಂಥದ್ದು. ಈಗಾಗಲೇ ಸಾಕ್ಷಿಗಳ ವಿಚಾರಣೆಯ ಬಗ್ಗೆ 57ನೇ CCH ಕೋರ್ಟ್ ವರದಿಯನ್ನು ನೀಡಿದೆ. ನವೆಂಬರ್ 3ರಂದು
ದೋಷಾರೋಪವನ್ನು ಹೊರಿಸಲಾಗಿತ್ತು. 7 ತಿಂಗಳಾಗಿದೆ ಈಗಾಗಲೇ. 10 ಸಾಕ್ಷಿಗಳ ವಿಚಾರಣೆಯನ್ನು ನಾವು ಈಗಾಗಲೇ ಮಾಡಿದ್ದೇವೆ. ಪ್ರಾಸಿಕ್ಯೂಷನ್ ಇನ್ನೂ 60 ಪ್ರಮುಖ ಸಾಕ್ಷಿಗಳ ವಿಚಾರಣೆಯನ್ನು ನಡೆಸುತ್ತೆ. ಇವರು ಕೊಲೆ ಕೇಸ್ನಲ್ಲಿ ಪ್ರಮುಖ ಸಾಕ್ಷಿಗಳಾಗಿದ್ದಾರೆ ಅಂಥೇಳಿ ಹೇಳುವಂಥದ್ದು. ಆಗ ಸಾಕ್ಷಿಗಳ ವಿಚಾರಣೆ ತುಂಬ ವಿಳಂಬ ಆಯ್ತಲ್ವಾ ಅಂಥೇಳಿ ನ್ಯಾಯಮೂರ್ತಿಗಳು ಮತ್ತೆ ಪ್ರಶ್ನೆ ಮಾಡಿದ್ದಾರೆ. 60 ಸಾಕ್ಷಿಗಳ ವಿಚಾರಣೆಯನ್ನು ಶೀಘ್ರದಲ್ಲೇ ಮುಗಿಸಬೇಕಿದೆ. ಅನಗತ್ಯ ಕಾರಣ ನೀಡಿ ಸಾಕ್ಷಿಯ ವಿಚಾರಣೆ ಮುಂದೂಡಬಾರದು ಅನ್ನೋದನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಿರುವಂಥದ್ದು ಕೋರ್ಟು. ಅನಗತ್ಯ ಕಾರಣಗಳನ್ನು ನೀಡಿ ಮುಂದೂಡಬಾರದು, ಆದಷ್ಟು ಬೇಗನೆ ನೀವು ವಿಚಾರಣೆಯನ್ನು ಮುಗಿಸಬೇಕು. ಸಾಕ್ಷಿ ವಿಚಾರಣೆಗೆ 1 ವರ್ಷದ ಕಾಲಾವಕಾಶವನ್ನು ಇದೀಗ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಸಿದ್ಧಾರ್ಥ್ ಲೂಥ್ರಾ ಅವರು ಅದನ್ನೇ ಅಲ್ಲಿ ಮನವಿ ಮಾಡಿಕೊಂಡಿದ್ದಂಥದ್ದು, ನಾವು 1 ವರ್ಷದಲ್ಲಿ ಸಾಕ್ಷಿಗಳ ವಿಚಾರಣೆಯನ್ನು ಮುಗಿಸ್ತೇವೆ ಅಂಥೇಳಿ. 60 ಪ್ರಮುಖ ಸಾಕ್ಷಿಗಳಿದ್ದಾವೆ, ಅದರಲ್ಲಿ ವಿಚಾರಣೆ ಮಾಡಬೇಕಾಗಿರೋದ್ರಲ್ಲಿ 60 ಪ್ರಮುಖ ಸಾಕ್ಷಿಗಳು. ಇವರು ಈ ಕೊಲೆ ಕೇಸಿನಲ್ಲಿ ಅತ್ಯಂತ ಪ್ರಮುಖ ಎವಿಡೆನ್ಸ್ಗಳಾಗಿದ್ದಾರೆ. ಹಾಗಾಗಿ ಅವರ ವಿಚಾರಣೆಯನ್ನು ಮಾಡೋದಕ್ಕೆ ಅವಕಾಶ ಬೇಕು ಅಂತೇಳಿ ಕೇಳಿದ್ರು. ಸದ್ಯ 1 ವರ್ಷ ಕಾಲಾವಕಾಶವನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ. 1 ವರ್ಷದಲ್ಲಿ ಬಹುತೇಕ ವಿಚಾರಣೆ ಮುಗಿಯದೇ ಇದ್ದರೆ ಮುಂದೆ ಪರಿಶೀಲನೆ ಮಾಡ್ತೀವಿ. ಜಾಮೀನು ಅರ್ಜಿಯ ಪರಿಶೀಲನೆಯನ್ನು ಆವಾಗ ನಡೆಸಲಾಗತ್ತೆ ಅಂಥೇಳಿ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ಹೇಳಿರುವಂಥದ್ದು. ಅಲ್ಲಿಗೆ ದರ್ಶನ್ ಅವರಿಗೆ ಇನ್ನೊಂದು ವರ್ಷಗಳ ಕಾಲ ಬೇಲ್ ಇಲ್ಲ, ಜಾಮೀನು ಇಲ್ಲ. ಸದ್ಯಕ್ಕೆ ಜೈಲಿನಿಂದ ಹೊರಗಡೆ ಬರುವ ಅವರ ಕನಸು ಸದ್ಯಕ್ಕೆ ಈಡೇರೋದಿಲ್ಲ. ಜಾಮೀನಿನ ಮೇಲೆ ಹೊರಬರೋದಕ್ಕೆ ಸದ್ಯಕ್ಕೆ ಅವಕಾಶ ಇಲ್ಲ ಅವರಿಗೆ. ಸುಪ್ರೀಂ ಕೋರ್ಟ್ 1 ವರ್ಷಗಳ ಕಾಲ ವಿಚಾರಣೆಯನ್ನು ನಡೆಸೋದಕ್ಕೆ, ಸಾಕ್ಷಿಗಳ ವಿಚಾರಣೆಯನ್ನು ನಡೆಸೋದಕ್ಕೆ ಅವಕಾಶವನ್ನು ಕೊಟ್ಟಿದೆ. 1 ವರ್ಷದಲ್ಲಿ ಬಹುತೇಕ ವಿಚಾರಣೆ ಒಂದು ವೇಳೆ ಮುಗಿಯದೇ ಇದ್ದಲ್ಲಿ ಆಗ ನಾವು ಜಾಮೀನು ಅರ್ಜಿಯನ್ನು ಪರಿಶೀಲಿಸ್ತೇವೆ ಅಂಥೇಳಿ ಹೇಳಿರುವಂಥದ್ದು. ಅಲ್ಲಿಗೆ ಇನ್ನೊಂದು ವರ್ಷ ಜೈಲುವಾಸ ಫಿಕ್ಸ್. ಪೊಲೀಸರ ವಿರುದ್ಧ ಚಾಲೆಂಜ್ ಮಾಡಿದಂತಹ ಚಾಲೆಂಜಿಂಗ್ ಸ್ಟಾರ್ಗೆ ಇದೀಗ ಬೇಲ್ ಸದ್ಯಕ್ಕೆ ಇಲ್ಲ. ಇನ್ನೊಂದು ವರ್ಷ ಜೈಲಿನಲ್ಲೇ ಇರುವಂತಹ ಪರಿಸ್ಥಿತಿ ದರ್ಶನ್ ಅವರದ್ದು. ಅವರು ಸಾಕ್ಷಿಗಳ ವಿಚಾರಣೆ ವಿಳಂಬ ಆಗ್ತಾ ಇದೆ. ಕೇವಲ 10 ಜನರನ್ನು 7 ತಿಂಗಳಲ್ಲಿ ಇವರು ವಿಚಾರಣೆ ಮಾಡಿರುವಂಥದ್ದು. ನನಗೆ ಅಗತ್ಯ ಸವಲತ್ತುಗಳನ್ನು ಕೊಟ್ಟಿಲ್ಲ, ಸಹ ಕೈದಿಗಳಿಂದ ಥ್ರೆಟ್ ಇದೆ, ತೊಂದರೆ ಆಗ್ತಾ ಇದೆ, ನನ್ನನ್ನು ಈಗಲೂ ಕೂಡ ಕ್ವಾರಂಟೈನ್ ಸೆಲ್ನಲ್ಲೇ ಇಟ್ಟಿದ್ದಾರೆ. ಹೀಗೆ ಹಲವು ಕಾರಣಗಳನ್ನು ನೀಡಿ ದರ್ಶನ್ ಅವರು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದು ಜಾಮೀನಿಗೋಸ್ಕರ. ಮಧ್ಯಂತರ ಜಾಮೀನು ಸಿಗತ್ತೆ ಅಂತ ಅಂದುಕೊಂಡು ಆ ನಿರೀಕ್ಷೆಯಲ್ಲಿ ಅವರು ಹೋಗಿದ್ರು. ಆದರೆ ಅದು ಇನ್ನೊಂದು ವರ್ಷಕ್ಕೆ ಸಾಧ್ಯ ಇಲ್ಲ. ಇದು ಸದ್ಯ ಸುಪ್ರೀಂ ಕೋರ್ಟ್ ದ್ವಿಸದಸ್ಯ ಪೀಠ ನೀಡಿರುವಂತಹ ಆದೇಶ. ಜಾಮೀನು ಅರ್ಜಿಯ ಪರಿಶೀಲನೆಯನ್ನು ಇನ್ನೊಂದು ವರ್ಷದ ಬಳಿಕ, ಬಹುತೇಕ ಸಾಕ್ಷಿಗಳ ವಿಚಾರಣೆ ಮುಗಿಯದೇ ಇದ್ದಂತಹ ಸಂದರ್ಭದಲ್ಲಿ ಮತ್ತೆ ಪರಿಶೀಲನೆಯನ್ನ ಮಾಡ್ತೇವೆ ಅಂಥೇಳಿ ತುಂಬ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಹೇಳಿರುವಂಥದ್ದು. ಅಲ್ಲಿಗೆ ದರ್ಶನ್ ಅವರ ಹೊರಬರುವ ಕನಸು ಸದ್ಯಕ್ಕೆ ಈಡೇರೋದಿಲ್ಲ. ಇನ್ನೊಂದು ವರ್ಷಗಳ ಕಾಲ ಜೈಲುವಾಸ, ಜೈಲು ಊಟ ಫಿಕ್ಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.